ಯಾಕೆ? ನಾನೇನ್ ಮಾಡ್ದೆ? ಕೇಳೋದು ಬೇರೆ ಕೇಳು. ಹೀಗೆ ಲವ್ ಆಗಿದೆ ಅಂತ ಹೇಳಿದ ತಕ್ಷಣ ಗಟ್ಟಿಯಾಗಿ ತಬ್ಕೋಬೇಕಿತ್ತು. ಅದು ಬಿಟ್ಟು ನನ್ನಂತ ಒಳ್ಳೆ ಹುಡುಗನ್ನ ಕಾಡಿಸಿ ಕಾಯಿಸಿ ಗೋಳೊಯ್ಕೊಂಡು ಬೇಜಾನ್ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಹುಡುಗ ಎಂಥವನು ಅಂತ ಟೆಸ್ಟ್ ಮಾಡೋದ್ ಬೇಡ್ವಾ? ಅವ್ನ್ ಟೆಸ್ಟ್ ಅಲ್ಲಿ ಪಾಸ್ ಆಗೋದ್ ಬೇಡ್ವಾ? ಹುಡುಗರು ಪ್ರಾಣ ಹಿಂಡಕ್ಕೆ ಹುಟ್ಟಿದ್ರ ನೀವು ಹುಡುಗಿರು. ಸಿಟಿ ಬಸ್ ಕೆಳಗಡೆ ಸಿಕ್ಕಿ ನಾಯಿಗಳಾದ್ರೆಷ್ಟು ವಾಸಿ ನಮ್ಕಿಂತ. ಈಗೇನು ಬೇಗ ತಾಳಿ ಕಟ್ತೀರಾ ಇಲ್ವಾ? ಇನ್ 2 ದಿವಸದಲ್ಲಿ ನನ್ ಮದ್ವೆ ಅಂತ ಗೊತ್ತು ತಾನೆ? ಮದ್ವೆ ಕ್ಯಾನ್ಸಲ್ ಮಾಡೋದಕ್ಕೆ ಪ್ಲಾನ್ ಮಾಡಿದೀನಿ. ಎಲ್ರೂ ಒಪ್ಪಿಸ್ತೀನಿ. ಇಲ್ಲ ಅಂದ್ರೆ ಓಡ್ ಹೋಗೋಣ ಅಂತ ಬರೀ ಕತೆ ಹೊರೋದೇ ಆಗೋಯ್ತು. ಓಡ್ ಹೋಗೋದು ಅಂದ್ರೆ ಬರೀ ತಮಾಷೆ ಅಲ್ಲ. ಮದ್ವೆ ಆಗ್ತಿರೋ ಹುಡುಗಿ ನಾನು, ನೆನಪಿರ್ಲಿ. ನಿಮ್ ಮನೇಲಿ ಯಾರಿಗೂ ನೈಟ್ ಹೊತ್ತು ನಿದ್ದೆ ಬರಲ್ವಾ? ನನ್ನ ರೂಮ್ ಬಾಗಿಲು ಒಳ್ಳೆ ತಮಟೆ ಬರ್ಸ್ತಾರಪ್ಪ. ಮದುವೆ ಆದ್ಮೇಲೆ ಈ ತರ ಆದ್ರೆ ಕಷ್ಟ ಆಗೋದು ನನಗೆ. ಅರ್ಥ ಆಗ್ಲಿಲ್ಲ ಅಲ್ಲ? ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಂಟಿ, ಏನಂಟಿ? ಕೂತ್ಕೊ ನೀನು. ಪ್ರೀತಮ್, ಹೇಳು, ಯಾರವನು? ಯಾರಂಟಿ? ಅದೇ ನಂದಿನಿ ಪ್ರೀತಿಸ್ತಿರೋ ಹುಡುಗ. ನಿಂಗ್ ಗೊತ್ತಲ್ವಾ? ನಿಂಗೆಲ್ಲ ಗೊತ್ತು, ನಿಜ ಹೇಳು. ಪ್ರೀತಮ್, ನಾಳಿದ್ದು ಗೌತಮ್ ಜೊತೆ ಇವಳು ಮದುವೆ ಕಣೋ. ಇವಳು ನೋಡಿದ್ರೆ ಇನ್ಯಾರನ್ನೋ ಇಷ್ಟಪಟ್ಟಿದ್ದೀನಿ, ಅವನ ಜೊತೆ ಓಡೋಗ್ತೀನಿ ಅನ್ಕೊಂಡಿದ್ದಾಳೆ. ಹಾಗಂತ ಯಾರು ಹೇಳಿದ್ರ ಆಂಟಿ ನಿಮ್ಗೆ? ನಾನೇ ಕೇಳಿಸ್ಕೊಂಡೆ. ಈಗಷ್ಟೇ ಫೋನಲ್ಲಿ ಬಡ್ಬಡಿಸ್ತಿದ್ಲು ಕಣೋ. ಈ ಮದ್ವೆ ಎಲ್ಲ ಕ್ಯಾನ್ಸಲ್, ಓಡೋಟೋಗೋಣ ಅಂತೆಲ್ಲ ಅಂತಿದ್ಲು. ಇಲ್ಲ, ಹಾಗೇನಿಲ್ಲ ಆಂಟಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹೆತ್ತ ಮಗಳು ಉಸಿರಾಟ ಕೇಳಿದ್ರೆ ಹೇಳ್ತೀನಿ ನಾನು ಅವಳ ಮನ್ಸಲ್ಲಿ ಏನಿದೆ ಅಂತ. ನೀ ಸುಮ್ನೆ ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬೇಡ. ನಂದಿನಿ ಅವಳು ಇಷ್ಟಪಡ್ತಿರೋ ಹುಡುಗನ್ ಜೊತೆ ಓಡ್ ಹೋಗ್ತೀನಿ ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ಎಂತ ಅನಾಹುತ ಆಗುತ್ತೆ ಗೊತ್ತಾ ನಿನ್ಗೆ? ಅವಳನ್ನ ಮದ್ವೆ ಆಗ್ಬೇಕಾಗಿರೋ ಗಂಡಿಗೆ ಎಂತ ಅನ್ಯಾಯ ಆಗುತ್ತೆ ಗೊತ್ತಾ? ಇಲ್ಲಿ ಎಷ್ಟು ಜನದ ನೆಮ್ಮದಿಗೆ ಬೆಂಕಿ ಬೀಳತ್ತೆ ಗೊತ್ತಾ ಪ್ರೀತ? ಇಲ್ಲೋಡು, ಈಗ ನೀನ್ ನೋಡ್ತಿದೀಯಲ್ಲ, ನನ್ ಗಂಡ ಕರ್ನಲ್ ಸುಬ್ಬಯ್ಯ, ಅವ್ರ ಬದುಕಿ ಉಳಿಯೋದಿಕ್ಕೆ ಆ ಗೌತಮೇ ಕಾರಣ ಕಣೋ. 2 ವರ್ಷದ ಹಿಂದೆ ಬಾರ್ಡರ್ ನಲ್ಲಿ ಗುಂಡೆಟ್ಲಿಂದ ಬಿದ್ದ ನನ್ ಗಂಡನ ತನ್ ಪ್ರಾಣವತ್ತೆ ಉಳಿಸಿದಾನವನು. ಗೌತಮ್ ಅಂದ್ರೆ ಇಡೀ ದೇಶ, ಇಡೀ ಕೊಡಗ್ನಾಡೆ ಹೆಮ್ಮೆ ಪಡುವಂತ ಸೈನಿಕ. ಅವನನ್ನ ನಮ್ಮ ಮಗಳು ಕೊಡ್ಬೇಕು ಅಂದ್ರೆ ನಾನು ನನ್ ಗಂಡ ಪುಣ್ಯ ಮಾಡಿರ್ಬೇಕು. ಅಂತದ್ರಲ್ಲಿ ಇವಳು ನೋಡಿದ್ರೆ ಇಲ್ಲೋಡು ಪ್ರೀತಮ್, ನನ್ ಗಂಡ, ನಾನು, ನನ್ ಮಗಳು, ಇಡೀ ಮನೆನೇ ನಿನ್ನ ನಂಬಿದೀವಿ ಕಣ. ನಿನ್ನಂಥ ಒಳ್ಳೆ ಹೃದಯದ ಹುಡುಗನ್ನ ಆ ದೇವ್ರೆ ನಮ್ಮನೆ ಕಳಿಸಿದಾನೆ ಅನ್ಸತ್ತೆ. ನಂದು ಯಾರನ್ನೂ ಸುಲಭವಾಗಿ ನಂಬೋದು ಇಲ್ಲ, ಹಚ್ಕೊಳ್ಳೋದು ಇಲ್ಲ. ಆದ್ರೆ ನಿನ್ ಜೊತೆ ಮಾತ್ರ ಆರಾಮಾಗಿ ನಗ್ನಗ್ತಾ ಮಾತಾಡ್ತಿರ್ತಾಳೆ. ಅಂದ್ಮೇಲೆ ಅವನ್ ಯಾರು ಅಂತ ಖಂಡಿತ ನಿನಗೆ ಹೇಳಿರ್ತಾಳಲ್ವಾ? ಯಾರವನು ಪ್ರೀತ? ನಾನೇ ಆಂಟಿ. ಪ್ರೀತಮ್, ತಮಾಷೆ ಮಾಡ್ಬೇಡ. ಹೆತ್ಕರಳಿಗೆ ಸಂಕಟ ಆಗ್ತಿದೆ ಅಂತ ನಿಂಗೆ ಗೊತ್ತಾಗ್ತಿಲ್ಲ? ನೋಡು, ಅವನ್ ಯಾರು ಅಂತ ಅವಳು ಬಾಯಿ ಬಿಡಿಸಿ, ಆದ್ರೆ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು. ಅವಳು ಯಾವ ಅನಾಹುತಾನು ಮಾಡ್ಕೊಳ್ದೆ ಇರೋ ಹಾಗೆ, ಗೌತಮ್ ಜೊತೆ ಈ ಮದ್ವೆ ಯಾವ ತೊಂದ್ರೆನೂ ಇಲ್ದೆ ನಡೆಯೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು. ನೋಡು ಪ್ರೀತಮ್, ಈ ವಿಷಯನ ನಂಗೆ ಯಾರ ಹತ್ರನೂ ಹೇಳೋ ಶಕ್ತಿ ಇಲ್ಲ ಕಣ. ನಮ್ಮನೆ ಮರ್ಯಾದೆ ನಿನ್ ಕೈಲಿದೆ. ಪ್ಲೀಸ್ ಡೂ ಸಮಥಿಂಗ್ ಪ್ರೀತಮ್, ಪ್ಲೀಸ್. ಥ್ಯಾಂಕ್ ಯು.
ಓಕೆ ಗೌತಮ್, ವೆಲ್ಕಮ್. ನಾವು ಕಾಯ್ತಾ ಇರ್ತೀವಿ. ಹ್ಯಾಪಿ ಜರ್ನಿ. ಬಾಯ್. ಬಬ್ಲಿ, ಎಲ್ಲ ಹೊರಟಿದಾರಂತೆ. ಸಂಜೆ ಬೆಂಗಳೂರಿಗೆ ಬಂದು ಬೆಳಿಗ್ಗೆ ಇಲ್ಲಿರ್ತಾರಂತೆ. ಏನ್ ಸಾಹೇಬ್ರು ಇವತ್ತು ತುಂಬಾ ಫ್ರೀ ಇದ್ದಾಗಿದೆ? ಅರೆ ಓನೆ ಬಂಗಾರ, ಅಮ್ಮನ್ ಕಾಲ್ ಮೇಲೆ ತಾಚಿ ಮಾಡ್ತಿದೆ ಮಗು ಇವತ್ತು. ಮಮ್ಮಿ, ನಾನು ಇಷ್ಟು ದಿನ ಹೇಳ್ತಿದ್ದ ಹುಡುಗಿ ಬೇರೆ ಯಾರು ಅಲ್ಲ, ನಂದಿನಿ. ನಂದಿನಿ ಕೂಡ ಇಷ್ಟಪಟ್ಟಿದ್ದಾಳೆ, ಓಡೋಗಕ್ಕೆ ರೆಡಿ ಇದ್ದಾಳೆ. ಅಮ್ಮ, ಅವಳಿಲ್ದೆ ಬದುಕಕ್ಕಾಗಲ್ಲಮ್ಮ. ಹುಟ್ಟಾಕಿಂದ ಇವತ್ತಿನವರೆಗೂ ತಮಾಷೆಗೂ ನೀಗೆ ಹೊಡೆದಿರ್ಲಿಲ್ಲ, ಆದ್ರೆ ಇವತ್ತು ಹೊಡೆದ್ಬಿಟ್ಟೆ. ಅವಳು ಮದುವೆ ಆಗ್ತಿರೋಳು ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನೇನ್ ಮಾಡ್ಲಿ? ಅವಳನ್ನ ಮರ್ತು ಬಿಡು. ಒಂದಿಡೀ ಸಂಸಾರ ನಂದಿನಿ ಮದುವೆ ಬಗ್ಗೆ, ಅವಳ ಭವಿಷ್ಯದ ಬಗ್ಗೆ ಕನಸು ಕಟ್ಕೊಂಡಿದೆ. ಅವ್ರ ಬದುಕನ್ನ ಹಾಳು ಮಾಡೋ ಪಾಪಿ ಆಗ್ಬೇಡ ನೀನು. ನೀನು ನನ್ನ ಮಗ ಪ್ರೀತು, ನನ್ನ ಪ್ರಾಣ ಸ್ನೇಹಿತೆ ಮನೆಗೆ ವಿಲನ್ ಆಗ್ಬಾರ್ದು ಅಲ್ವಾ? ಆಸೆ ಮನೆ ಏರೋಕ್ ಹೊರಟೋಳ್ ತಲೆ ಕೆಡ್ಸಿದ್ ಕೆಟ್ಟ ಹುಡ್ಗ ನೀನು ಅಂತ ನಾಳೆ ಎಲ್ಲ ನಿನ್ನನ್ನು ಕರೀತಾರೆ. ಪ್ರೀತಿಸೋ ದೊಡ್ಡಲ್ಲ, ತ್ಯಾಗ ದೊಡ್ಡದು. ಮನೆ, ಮಂತರದ ಮರ್ಯಾದೆ, ಮನುಷ್ಯತ್ವ ಅದೆಲ್ಲದಕ್ಕಿಂತ ದೊಡ್ಡದು. ಮನುಷ್ಯ ಆಗು, ಮೃಗ ಆಗ್ಬೇಡ. ಅಮ್ಮ ಏನಾದ್ರು? ಈಗ ನಿಮ್ಮಮ್ಮ ನಮ್ಮಮ್ಮನ ಕಥೆ ಹೇಳಕ್ ಟೈಮ್ ಇಲ್ಲ. ಯಾಕೆ ಏನು ಅಂತ ಕೇಳ್ಬೇಡ. ಈಗ ನಮ್ಮಿಬ್ರು ನೋಡಿಸಿದ್ರೆ ನಿಮ್ಮಪ್ಪ ದಿ ಗ್ರೇಟ್ ಕರ್ನಲ್ ಸುಬ್ಬಯ್ಯನ ಉಳಿಸ್ಬೇಕು. ಅವ್ರಿಗೆ ಹೇಳ್ತೀನಿ, ಕಾಲಕ್ಕೆ ಬಿದ್ದು ಕೇಳ್ಕೊತೀನಿ. ಅವ್ರು ಒಪ್ಲಿಲ್ಲ ಅಂದ್ರೆ ಏನಾಯ್ತು? ಏನ್ ಮಾತಾಡ್ದೆ ನಂದಿನಿ ಜೊತೆ? ಅವಳು ಇನ್ನೂ ಓಡೋಗೋ. ಆಂಟಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಮಗಳು ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತಾಳೆ. ನಾನಿದ್ದೀನಿ. ಮದುವೆ ದಿನ ನುಕ್ಕೊಂಡು ಬರ್ತಾ ಇದೆ. ನಿಮ್ಗೆ ಯಾರಿಗಾದ್ರೂ ಸೀರಿಯಸ್ನೆಸ್ ಇದೆಯಾ? ಮೊದಲು ನಾನು ಹೇಳಿದ ಕೆಲಸ ಮಾಡಿ ಮುಗಿಸಿ ಆಮೇಲೆ ಬಂದು ನಿನ್ ಮುಖ ತೋರಿಸು. ಗೆಟ್ ಔಟ್. ಯಾರಿಗೂ ಸೀರಿಯಸ್ನೆಸ್ ಇಲ್ಲ. ನೀವು ಕಿರಿಚಬೇಡಿ. ಕಿರ್ಚಿದ್ರೆ ಯಾವ ಕೆಲ್ಸಾನೂ ಆಗಲ್ಲ. ಸ್ವಲ್ಪ ಸೈಲೆಂಟ್ ಆಗಿರೋದನ್ನ ಕಲೀರಿ. ಐ ನೋ ಇಟ್ ಬಬ್ಲಿ, ಐ ನೋ ಇಟ್. ನಾನೆಲ್ಲಿ ಕಿರ್ಚಿದೆ? ಸೈಲೆಂಟ್ ಆಗೇ ಕೆಲಸ ಮಾಡ್ತಿದ್ದೀನಿ ನಾನು. ನೀನೇನ್ ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಅಪ್ಪಯ್ಯ, ಏಯ್, ಕಿರ್ಚ್ಬೇಡ ಕಣಯ್ಯ. ಕಿವಿ ಕೆಲ್ಸಲ್ಲ ನಿಂಗೆ? ಏನು? ಪುರೋಹಿತರು. ಓ, ಗುಡ್ ಮಾರ್ನಿಂಗ್. ಐ ಮೀನ್ ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಹೌ ಆರ್ ಯು ಸರ್? ಎಲ್ಲ ಇವನ ಏನ್ರಿ ಪುರೋಹಿತರು ಶುದ್ಧ ಕನ್ನಡ ಸಂಸ್ಕೃತದಲ್ಲಿ ಮಾತಾಡ್ತಾರೆ ಅನ್ಕೊಂಡ್ರೆ ಇಂಗ್ಲಿಷ್ ಅಸಹ್ಯ. ರಾಮ, ಅವರನ್ನು ಹೊರಗಿಡು. ನೀವಿಬ್ರು ಸಂಸ್ಕೃತ ಬರುತ್ತಾ ನಿಮಗೆ ಅಥವಾ ಇಂಗ್ಲಿಷು? ಏನ್ ಸ್ವಾಮಿ, ಚತುರ್ವೇದಾಧ್ಯಯನನೂ ಆಗಿದೆ, ಉಪನಿಷತ್ ಅಧ್ಯಯನನೂ ಆಗಿದೆ. ಅರ್ಥ ಆಗ್ಲಿಲ್ಲ. ಆಗಿರ್ಬೇಕು, ಅದೇ ಸಂಸ್ಕೃತ. ಗುಡ್. ರಾಮ, ಇವರಿಬ್ರನ್ನ ಒಳಗೆ ಕರ್ಕೊಂಡೋಗು. ಬನ್ನಿ ಸಮಯ. ಬಾಯ್. ನೀವೆಲ್ಲಿಗೆ? ಪ್ಲೀಸ್.
ಅಥವಾ ನಾನು ಸಂಸ್ಕೃತ ಮಾತಾಡಲು? ಥ್ಯಾಂಕ್ ಯು ಸರ್. ಅಂಕಲ್ ನೀವು ಜಾಗಿಂಗ್ ಹೋಗ್ಬಾರ್ದಂತೆ. ಜಾಗಿಂಗ್ ಹೋಗೋದು ಬಿಟ್ಟು 1 ವರ್ಷ ಆಯ್ತು. ಅಂಕಲ್ ಅದೇ ಮಗ್ಳು ಮದುವೆ ಎದುರು ಕಡೆ ಇಟ್ಕೊಂಡು ಜಾಗಿಂಗ್ ಡ್ರೆಸ್ ಹಾಕೊಂಡು ಜಾಗಿಂಗ್ ಹೊಡಕ್ ನಿಂತಿದಾರಲ್ಲ, ಅವ್ರಿಗೇನು ತಲೆ ಕೆಟ್ಟಿದ್ಯಾ ಅಂದ್ರು. ಹೌದು, ನನಗೆ ತಲೆ ಕೆಟ್ಟಿದೆ. ನಾನು ಜಾಗಿಂಗ್ ಹೋಗ್ತೀನಿ ಅಂತ ಹೇಳು. ಅಂಕಲ್ ನಾನು ಬರಲ್ಲ. ನೀನ್ ಬರ್ತೀಯಾ? ಹಾ. ಬಾ. ಯಂಗ್ ಮ್ಯಾನ್, ಹೋಗೋಣವಾ? ಈಗ ತಾನೇ ಶುರು ಮಾಡಿದೀವಿ. ಮಿಲಿಟರಿ ಮ್ಯಾನ್ಗೆ ಇಷ್ಟು ಬೇಗ ಸುಸ್ತಾಗ್ಬಿಟ್ರೆ ಹೇಗೆ ಅಂಕಲ್? ತಲೆ ಕೆಟ್ಟಿದೆ ಅಂದ್ರಲ್ಲ, ಹಾ, ಸಿಟ್ಟು ಬಂತು.